ಆ ಕಂಪ್ಲೇಂಟ್ ಅಲ್ಲಿ ಯಾರನ್ನು ಹೆಸರಿಸಿದ್ರಿ ನೀವು? ಮಲ್ಲಿಕ್ ಜೈನ್, ಉದಯ್ ಜೈನ್, ಧೀರಜ್ ಜೈನ್. ನಿಶ್ಚಲ್ ಜೈನ್ ಹೆಸರಿತ್ತಾ? ಅವಾಗ ಇರ್ಲಿಲ್ಲ. ನಿಶ್ಚಲ್ ಜೈನ್ ಯಾವಾಗ ಹೆಸರು ಸೇರಿಸಿದ್ರಿ? ಯಾವಾಗ ಸೇರ್ಕೊಳ್ತು ನಿಶ್ಚಲ್ ಜೈನ್ ಹೆಸರು? ಅದು 2013 ಜನವರಿ 10ನೇ ತಾರೀಕಿಗೆ. ಓಕೆ, ತಿಮ್ಮರೋಡಿ ಅವರೇ, ನಿಮ್ಮ ಹತ್ರ ಬರ್ತೀನಿ ನಾನು. ಅವರ ತಾಯಿ ಹತ್ರ ಕೇಳಿ. ಸೌಜನ್ಯ ತಾಯಿ ನನಗೆ ಹೇಳಿದಂತ ಮಾತು. ಯಾಕಂತ ಹೇಳಿದ್ರೆ ನಾನು 1 ತಿಂಗಳು ಇಲ್ಲಿ ಇರುವುದಿಲ್ಲ, ನಂದು ಯಾವ್ದು ಫೋನ್ ಇರುವುದಿಲ್ಲ. ಆಗ ಫೋನು ನಮ್ದು ಟ್ರ್ಯಾಪ್ ಆಗ್ತಿತ್ತು, ನಾವು ಫೋನನ್ನೆಲ್ಲ ಬಂದ್ ಮಾಡಿ ಎಲ್ಲ ಹೋಗಿ ಕೂತಿದ್ದೆ ನಾನು. ಅವರು ನನಗೆ ಕೊಟ್ಟ ಮಾಹಿತಿ ಆಧಾರದಲ್ಲಿ ನಾನು ಮಾತಾಡೋದು ಬಿಟ್ರೆ ಇದರಲ್ಲಿ ನಂದು ಸ್ವಾರ್ಥದ್ದು ಕಿಸೆಯಿಂದ ಹಾಕುವಂಥದ್ದು ಏನೂ ಇಲ್ಲ. ಒಂದನೇದಾಗಿ ಮತ್ತೆ ಹೇಳುವಂಥದ್ದು, ನಾವು ಸೌಜನ್ಯ ಮಿಸ್ಸಿಂಗ್ ಆದಾಗ ನೋಡಿದವರು ಕೂಡ ಇದ್ದಾರೆ. ಅಲ್ಲಿ ನೋಡಿದವರನ್ನು ಕೂಡ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋದವರನ್ನು ಕೂಡ ಈ IO ವಾಪಸ್ ಕಳಿಸಿದ್ದಾರೆ. ಆಯ್ತಮ್ಮ ಕುಸುಮ ಅವರೇ, ನೀವು ಕಂಪ್ಲೇಂಟ್ ಮಲ್ಲಿಕ್ ಜೈನು ಮತ್ತೆ ನಿಶ್ಚಲ್ ಜೈನ್ ಹೆಸರಾಕಿ ಯಾವಾಗ ಪೊಲೀಸ್ ಸ್ಟೇಷನ್ಗೆ ಕೊಡ್ತೀರಿ? ನೀವು ನಿಶ್ಚಲ್ ಜೈನ್ ಮತ್ತೆ ಉಳಿದ 3 ಹೆಸರನ್ನು ಫಸ್ಟ್ ಎತ್ತಿದ್ದು ಯಾವಾಗ? ಫಸ್ಟ್ ಎತ್ತಿದ್ದು ನಾವು T9 ಹೋಗುವಾಗ ಎತ್ತಿದ್ದು ಸರ್. ಯಾವಾಗ? T9ಗೆ ಹೋಗಿದ್ದೇವೆ ನಾವು. ಎಷ್ಟು ತಿಂಗಳ ನಂತರ? ಎಷ್ಟು ತಿಂಗಳ ನಂತರ? ಅದು ಒಂದು ವರ್ಷ. 1 ವರ್ಷದ ನಂತರ. ನೀವು ಅದಕ್ಕಿಂತ ಮುಂಚೆ ನೀವು ನಿಶ್ಚಲ್ ಜೈನ್ ಮತ್ತೆ 3 ಜನರ ಹೆಸರು ಎಲ್ಲೂ ಎತ್ತಿಲ್ಲ? ಯಾಕಂದ್ರೆ ಅಲ್ಲಿ ಸಂತೂರು ಸಾವನ್ನೇ ಹಿಡಿದು ಅವನೇ ಅತ್ಯಾಚಾರಿ ಅಂತ ಹಿಡಿದು ಕೊಟ್ಟಿದ್ದಾರೆ. ಆಮೇಲೆ ನಮಗೆ ಒಂದೊಂದೇ ಇವರಿಗೆ ಹೇಳಿದ್ದು ಯಾರು, ನಾವು ಈಗ ನಮ್ಮ ಮಗಳ ಅತ್ಯಾಚಾರ ಕೊಲೆ ಆಗಿದಂತ ಆ ಧರ್ಮಸ್ಥಳಕ್ಕೆ ಹೋದ್ರೆ ಅವರೇ ಒಂದೊಂದಾಗಿ ನಮಗೆ ಬಿಡಿಸಿ. ಆಯ್ತು 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 ಆಯ್ತು. ನಾನು ಈಗಲೂ ಬದ್ಧನಾಗಿದ್ದೇನೆ. ಯಾಕಂತ ಹೇಳಿದ್ರೆ ನಾನು ಇಲ್ಲಿ 1 ತಿಂಗಳು ಇರುವುದಿಲ್ಲ. ಮನೆಯವರು ಹೇಳಿದ ಸ್ಟೇಟ್ಮೆಂಟ್ ಇಂದ ಅವರು ಈಗ ಯಾವ ರೀತಿ ಮಾತಾಡ್ತಾರೆ, ಯಾಕಂದ್ರೆ 11 ವರ್ಷ ಆಯ್ತು. ಯಾವ ದಾಖಲೆ ಇದೆ ನಿಮ್ಮಲ್ಲಿ? ಇರ್ತೇವೆ ಅಲ್ಲ, ಯಾವ ದಾಖಲೆ ಇದೆ? ಯಾವುದಿದೆ? ಈಗ ಸೌಜನ್ಯ ಎತ್ಕೊಂಡು ಹೋಗುವುದಿದೆ, ಕಣ್ಣಲ್ಲಿ ನೋಡಿದವರಿದ್ದಾರೆ. ಎತ್ಕೊಂಡು ಹೋಗುವ ದಾಖಲೆ ವಿಡಿಯೋ ಇದೆನಾ? ಏನಿದೆ? ಅಲ್ಲಲ್ಲ, ಎತ್ಕೊಂಡು ಹೋಗುವುದನ್ನು, ಹುಡುಗಿಯನ್ನು ಎತ್ಕೊಂಡು ಹೋಗಿದ್ದನ್ನು ನೋಡಿದವರಿದ್ದಾರೆ. ಇಬ್ರು ಇದ್ದಾರೆ. ಅದರಲ್ಲಿ ಒಬ್ಬನನ್ನು ಕೊಲೆ ಮಾಡಿದ್ದಾರೆ. ಅದರಲ್ಲೂ ಕೂಡ ಒಬ್ಬನನ್ನು ಕೊಲೆ ಮಾಡಿದ್ದಾರೆ. ಅಲ್ಲ, ನಾನು ಹೇಳ್ತಾ ಇರೋದು ಯಾವ ರಿಸಾರ್ಟ್ ಅಲ್ಲಿ? ಎಸ್ ವೀಕ್ಷಕರೇ, 2023ರಲ್ಲಿ ಪವರ್ ಟಿವಿ ಸೌಜನ್ಯ ವರದಿಯನ್ನ ಪ್ರಸಾರ ಮಾಡಿತ್ತಲ್ಲ, ಕ್ಷಮಿಸು ಸೌಜನ್ಯ ಅಂತ. ಅದರ ಒಂದು ತುಣುಕನ್ನ ನೀವೀಗ ನೋಡ್ಕೊಂಡು ಬಂದ್ರಿ. ನೋಡಿ, 2023ರಲ್ಲೇ ಕುತಂತ್ರಿಗಳ ಹುನ್ನಾರವನ್ನ ಬಯಲು ಮಾಡಿತ್ತು ಪವರ್ ಟಿವಿ. ಅವರ ಸ್ಟೇಟ್ಮೆಂಟ್ಗಳಲ್ಲೇ ಅವರಿಗೆ ತಲೆಗೂ ನಾಲಿಗೆಗೂ ಲಿಂಕ್ ಇಲ್ಲದೆ ಇದ್ದಂಗೆ ಮಾತಾಡ್ತಾ ಇದ್ದಾರೆ. ಪವರ್ ಟಿವಿಯ ನಿರಂತರ ವರದಿಗಳಿಂದ ಈ ತಿಮರೋಡಿ ಅಂಡ್ ಗ್ಯಾಂಗ್ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕಾಯ್ತು. ಧರ್ಮಸ್ಥಳ ವಿರೋಧಿಗಳ ಬಾಯಿ ಮುಚ್ಚಿತ್ತು ಪವರ್ ವರದಿಗಳು. 2 ವರ್ಷದ ಹಿಂದೆಯೂ ಕೂಡ ತಿಮರೋಡಿ ಗ್ಯಾಂಗ್ ವಿರುದ್ಧ ಎಲ್ಲರೂ ಸೈಲೆಂಟ್ ಆಗ್ಬಿಟ್ಟಿದ್ರು. ಯಾರು ಬಾಯಿ ಬಿಡಕ್ ಬರ್ಲಿಲ್ಲ. ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ ಅದ್ರ ಬಗ್ಗೆ ಧ್ವನಿ ಎತ್ತಲಿಲ್ಲ. 2 ವರ್ಷದ ಹಿಂದೆ ಕೂಡ 2023ರಲ್ಲೇ ಈ ಕುತಂತ್ರಿಗಳ ಹುನ್ನಾರ ಇತ್ತಲ್ಲ, ಇದನ್ನ ಪವರ್ ಟಿವಿ ಬಯಲಿಗೆ ಎಳೆದಿತ್ತು. ಅವತ್ತು ಬಾಯಿಗೆ ಬಟ್ಟೆ ತುರ್ಕೊಂಡು ಕೂತಿದ್ರು, ಯಾರು ಬಾಯಿಗೆ ಜಿಪ್ ಹಾಕೊಂಡು ಕೂತಿದ್ರು, ಯಾರು ಮಾತಾಡಕ್ ಬರ್ಲಿಲ್ಲ, ಧೈರ್ಯನೂ ಮಾಡ್ಲಿಲ್ಲ. ಅಯ್ಯೋ, ಧರ್ಮಸ್ಥಳದಂತ ಒಂದು ಕ್ಷೇತ್ರದ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ನಾವು ನಿಂತ್ಕೊಳ್ಬೇಕು ಅಂತ ಯಾರಿಗೂ ಬುದ್ಧಿ ಬರ್ಲಿಲ್ಲ. ಅವತ್ತು ಯಾರ್ಯಾರು ಧ್ವನಿ ಎತ್ತುತ್ತಾರೋ ಎಲ್ಲರ ವಿರುದ್ಧ ತಿಮರೋಡಿ ಗ್ಯಾಂಗ್ ಅಟ್ಯಾಕ್ ಮಾಡ್ತಾ ಇತ್ತು. ಸೋಷಿಯಲ್ ಮೀಡಿಯಾಗಳ ಮೂಲಕ ಅವರ ತೇಜೋವಧೆ, ಚಾರಿತ್ರವಧೆಗೆ ಮುಂದಾಗ್ತಾ ಇದ್ರು. ನೇರವಾಗಿ ಕರೆ ಮಾಡಿ ಬೆದರಿಕೆ ಹಾಕ್ತಾ ಇದ್ರು ಈ ತಿಮರೌಡಿಯ ಹಿಂಬಾಲಕರು. ಪವರ್ ಟಿವಿಗೂ ಕೂಡ ಅಂತದ್ದೇ ಬೆದರಿಕೆಗಳನ್ನ ಹಾಕಿದ್ರು. ಪವರ್ ಟಿವಿ ಸಿಬ್ಬಂದಿ ಇರಬಹುದು, ಪವರ್ ಟಿವಿ ಮುಖ್ಯಸ್ಥರ ಮೇಲೆ ನಿರಂತರವಾಗಿ ತೇಜೋವಧೆಗಳನ್ನ ಮಾಡ್ತಾ ಇದ್ರು, ಟ್ರೋಲ್ ಮಾಡ್ತಾ ಇದ್ರು, ಕೆಟ್ಟ ಕೊಳಕ ಭಾಷೆಗಳನ್ನ ಬಳಸ್ಕೊಂಡು ಇಡೀ ಕುಟುಂಬವನ್ನ ಬೀದಿಗಳಿಸ್ತಾ ಇದ್ರು. ಯಾವುದಕ್ಕೂ ಕೇರ್ ಮಾಡದೆ ಪವರ್ ಟಿವಿಯ ಚೀಫ್ ರಾಕೇಶ್ ಶೆಟ್ಟಿ ಸರ್ ವರದಿಯನ್ನ ಬಿತ್ತರಿಸೋದಕ್ಕೆ ನಿಂತ್ಕೊಂಡ್ರು. ರಾಕೇಶ್ ಶೆಟ್ಟಿ ಸರ್ ಅವರ ಡೇರಿಂಗ್ ವರದಿ ಸತ್ಯ ನ್ಯಾಯಪರ ನಿಲುವಿಗೆ ಗೆಲುವು ಸಿಕ್ಕಿದೆ ಇವತ್ತು. ಇದೀಗ MD ರಾಕೇಶ್ ಶೆಟ್ಟಿ ಸರ್ ಅವರಿಂದ ಬುರುಡೆ ಪುರಾಣ ಕೂಡ ಬ್ಲಾಸ್ಟ್ ಆಗಿದೆ. ನೋಡಿ, 2023ರಲ್ಲೇ ಇವರ ಹಣೆ ಬರ ಏನು ಅನ್ನೋದನ್ನ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಸೌಜನ್ಯ ಅವರ ತಾಯಿ ಹೇಳಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ನಂದು ಇದ್ರಲ್ಲಿ ಏನೂ ಇಲ್ಲ ಅಂತ ತಿಮರೋಡಿ ಅವತ್ತೇ ಬಾಯಲ್ಲಿ ಮಾತಾಡಿದ್ದ. ಅಂಡ್ ಒಂದು ಸೌಜನ್ಯ ಇನ್ಸಿಡೆಂಟ್ ನಡೆದ 1 ವರ್ಷದ ನಂತರ ಇವರು FIR ಅನ್ನ ಫೈಲ್ ಮಾಡಿಸ್ತಾರೆ. ಅಂತ ನೀಚರು ಅವತ್ತು ಏನೇನು ಮಾತಾಡಿದ್ರು ಅನ್ನೋದನ್ನ ಕೇಳಿಸ್ಕೊಂಡ್ರಿ. ಅವತ್ತು ಯಾವುದೇ ರಾಜಕೀಯ ಪಕ್ಷಗಳಾಗ್ಲಿ, ಯಾವ ಸಂಘ ಸಂಸ್ಥೆಗಳಾಗ್ಲಿ, ಯಾವ ಮಾಧ್ಯಮವಾಗ್ಲಿ ಧರ್ಮಸ್ಥಳದಂತಹ ಶ್ರದ್ಧಾ ಕೇಂದ್ರದ ವಿರುದ್ಧ ಮಾತು ಬರ್ತಾ ಇದೆಯಲ್ಲ, ಇದ್ರ ಬಗ್ಗೆ ಅಪಪ್ರಚಾರ ಆಗ್ತಾ ಇದೆಯಲ್ಲ, ನಾವು ಧ್ವನಿ ಎತ್ತಬೇಕು ನಮ್ಮ ಧರ್ಮದ ಪರವಾಗಿ, ನಮ್ಮ ಶ್ರದ್ಧಾ ಕೇಂದ್ರದ ಪರವಾಗಿ ಅಂತ ಯಾರು ಮುಂದೆ ಬರಲಿಲ್ಲ. ಎಷ್ಟೇ ಕಷ್ಟಗಳು ಬಂದರೂ ಕೂಡ, ಎಷ್ಟೇ ತೇಜೋವಧೆ ಆದರೂ ಕೂಡ ಧರ್ಮಸ್ಥಳದ ಪರ ಅನ್ನೋದಕ್ಕಿಂತ ಸತ್ಯದ ಪರವಾಗಿ ನಿಂತ್ಕೊಂಡಿದ್ದು ನಿಮ್ಮ ಪವರ್ ಟಿವಿ ವೀಕ್ಷಕರೇ.